ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿಧಾಂ ತಾದೃಕ್ಚೇಷ್ಟಾ ಸಮೇತಾಯಾಃ ಅಂಗುಲೀಯಮದಾತ್ತತಃ ಸೀತಾಯಾನಿ ಚೈವಾಸನ್ನಾಕೃತೆಸ್ತಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ಯೇವಾಸ್ತಂ ತಥೈವ ಚ ಅತ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾದದೌ. ನರಲೋಕದ ವಿಡಂಬನೆ. 14 ಲೋಕದ ಒಡೆಯನಾದ ರಾಮ ಜಗತ್ತಿಗೆ ಒಡೆಯ, ಜಗದ್ರಕ್ಷಕ. ಅವನಿಗೆ ಅವನ ಹೆಂಡತಿ ನೋಡ್ಕೊಳ್ಳಿಕ್ಕಾಗೋಲ್ವೇ? ಹೆಂಡತಿಗೆ ರಕ್ಷಣೆ ಕೊಡದವ ಜಗತ್ತಿನ ಜನರಿಗೇನು ಕೊಟ್ಟಾನ? ಹಾಗಾದರೆ ಜಗದ್ರಕ್ಷಕ ಅಂತ ಆದಮೇಲೆ ರಾಮನ ಹೆಂಡತಿ ಕಳೀಲಿಕ್ಕೆ ಸಾಧ್ಯವೇ ಇಲ್ಲ. ನೋಡಿ, ರಾಮ ಭಗವಂತ. ಭಗವಂತ ಅಂದರೆ ವಿಷ್ಣು, ಎಲ್ಲ ಕಡೆ ಇದ್ದಾನೆ. ವಿಷ್ಣು ಅನ್ನುವ ಶಬ್ದವೇ ಅವನ ವ್ಯಾಪ್ತಿಯನ್ನು ಹೇಳುತ್ತೆ. ವಿಷ್ಣು ಅಂತ ಯಾರನ್ನು ಕರಿಬೇಕಂದ್ರೆ, ಯಾರು ಚೇತನ ಅಚೇತನಾತ್ಮಕವಾದ ಪ್ರಪಂಚದ ತುಂಬ ಒಳ ಹೊರಗೆ ಇದ್ದಾನೋ ಅವನಿಗೇನು ಹೆಸರು? ವಿಷ್ಣು. ಒಂದು ವಿಷ ಪ್ರವೇಶನೆ, ಎಲ್ಲದರ ಒಳಗಿರುವವ. ಇನ್ನೊಂದು ವಿಶಲ್ರು ವ್ಯಾಪ್ತವು, ಎಲ್ಲದರ ಹೊರಗಿರುವ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ. ಅಂಥ ಭಗವಂತ ಎಲ್ಲ ಕಡೆ ಇದ್ದ ಮೇಲೆ ಅವನ ಹೆಂಡತಿ ಕೂಡ ಅವನ ಹಾಗೆ ದೇಶ ಕಾಲಗಳಿಂದ ಆ ಭಗವಂತನಿಗೆ ಸಮಳಾಗಿದ್ದಾಳೆ. ಎಲ್ಲೆಲ್ಲಿ ದೇವರು ಯಾವ್ಯಾವ ಕಾಲದಲ್ಲಿದ್ದಾನೆ ಅಲ್ಲಲ್ಲಿ ಆಯಾಯ ಕಾಲದಲ್ಲಿ ಎಡಬಿಡದೆ ಯಾರಿರ್ತಾರೆ? ಮಹಾಲಕ್ಷ್ಮಿ. ಅವಳೇ ಸೀತಾ. ಅವಳು ಬಿಡ್ಲಿಕ್ಕೆ ಹೇಗೆ ಸಾಧ್ಯ? ಬಿಟ್ಟಿಲ್ಲ. ಮತ್ತು ಬಿಟ್ಟಾಗಿದೆಲ್ಲ ನಡೀತಿದೆಯಲ್ಲ ಅಂದರೆ ಇದೊಂದು ನಾಟಕ. ಯಾರು ಪರಸ್ತ್ರೀ ಚೋರರಿದ್ದಾರೆ, ಯಾರು ಪರಧನದಲ್ಲಿ ಆಸಕ್ತರಾಗಿದ್ದಾರೆ, ಅವರನ್ನು ಎಷ್ಟು ಕ್ರೂರವಾಗಿ ನಾನು ಶಿಕ್ಷೆ ಮಾಡ್ತೇನೆ, ಅವರಿಗೆ ಹೇಗೆ ಪಾಠವನ್ನು ಕಲಿಸ್ತೇನೆ. ಸಮಾಜದಲ್ಲಿ ಇದು ಎಂಥ ದೊಡ್ಡ ತಪ್ಪು, ಅಪರಾಧ, ಇದನ್ನು ತಿಳಿಸುವ ಸಲುವಾಗಿ ಸ್ವಯಂ ಭಗವಂತ ಇದೊಂದು ನಾಟಕ. ಮನುಷ್ಯರ ಮಧ್ಯದಲ್ಲಿ ಜನಿಸಿದ ಶ್ರೀಹರಿ ಮನುಷ್ಯರಂತೆ ತಾನು ನಾಟಕ ಮಾಡ್ತಾ ಇದ್ದಾನೆ. ಇದರೊಳಗೆ ಇನ್ನೊಂದೇನು ನಾಟಕ ಇದೆ ಅಂದರೆ, ಒಬ್ಬ ಮನುಷ್ಯ ಮನೆ ಮಡದಿ ಮಕ್ಕಳಲ್ಲಿ ಭಾರಿ ಮನಸ್ಸಿಟ್ಟವ, ಯಾವುದನ್ನು ತಾನು ಭಾರಿ ಪ್ರೀತಿ ಮಾಡ್ತಾನೆ ಅದನ್ನು ಕಳ್ಕೊಂಡಾಗ ಯಾವ ರೀತಿ ದುಃಖವನ್ನು ಹೊಂದುತ್ತಾನೆ ಅದನ್ನು ತೋರಿಸ್ಲಿಕ್ಕೆ ರಾಮಚಂದ್ರ ದೇವರು ಈ ರೀತಿ ನಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ರಾಮನ ನಾಟಕಕ್ಕೆ ಅನುಗುಣವಾಗಿ ಹನುಮಂತ ದೇವರು ತಮ್ಮ ಪಾತ್ರವನ್ನು ಜಗತ್ತಿನಲ್ಲಿ ತೋರಿಸ್ತಾ ಇದ್ದಾರೆ. ಎಲ್ಲೆಡೆ ವ್ಯಾಪ್ತನಾದ ಭಗವಂತನಿಗೆ ತನ್ನ ಹೆಂಡತಿ ಎಲ್ಲಿದ್ದಾಳೆ ಗೊತ್ತಿಲ್ಲೇನು? ಗೊತ್ತಿದೆ, ಆದರೂ ನಾಟಕ. ಹನುಮಂತ ದೇವರಿಗೆ ಗೊತ್ತಿಲ್ಲೇನು? ಗೊತ್ತಿದೆ, ಆದರೂ ನಾಟಕ. ಯಾಕೆ? ಅದು ಭಗವಂತನ ಇಚ್ಛೆಯನ್ನು ಅರಿತು ದೇವರ ಇಚ್ಛೆಗೆ ಅನುಗುಣವಾಗಿ ಕಾರ್ಯ ಮಾಡುವವರು ಹನುಮಂತ ದೇವರು ಏಕಾಂತ ಭಕ್ತರು. ನೋಡಿ, ದೇವರಿಚ್ಛೆನೇ ಒಂದಿರುತ್ತೆ, ನಮ್ಮಿಚ್ಛೆನೇ ಒಂದಿರುತ್ತೆ, ಅದಕ್ಕೆ ಅಂದ್ಕೊಂಡದ್ದಾಗಲ್ಲ. ನಾವು ಅಂದ್ಕೊಳ್ಳೋದು ದೇವರು ಅಂದ್ಕೊಳ್ಳಲ್ಲ, ದೇವರು ಅಂದ್ಕೊಂಡದ್ದನ್ನು ನಾವು ಅಂದ್ಕೊಳ್ಳಲ್ಲ. ಆದರೆ ಹನುಮಂತ ದೇವರು ಹಾಗಲ್ಲ. ದೇವರು ಏನು ಅಂದ್ಕೊಂಡಿರ್ತಾನೆ ಹಾಗೆ ನಡ್ಕೊಳ್ತಾರೆ. ಹಾಗಾಗಿ ಭಗವಂತನ ಇಚ್ಛೆಗೆ, ಭಗವಂತನ ವ್ಯಾಪಾರಕ್ಕೆ
ಭಗವಂತನ ಲೋಕ ವಿಡಂಬನೆಗೆ ಅನುಗುಣವಾಗಿ ತಾನು ವಿಡಂಬನೆ ಮಾಡ್ತಾ ಇದ್ದಾನೆ. ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಹುಡುಕಿ 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 ಕಡೆಗೆ ಸೀತಾಕೃತಿಯನ್ನು ಅಶೋಕ ವೃಕ್ಷದ ಕೆಳಗೆ ನೋಡ್ತಾ ತನ್ನ ಕೈಯಲ್ಲಿದ್ದಂತಹ ರಾಮದೇವರು ಕೊಟ್ಟ ಅಂಗುಲೀಯಕ ಉಂಗುರ ಅದನ್ನು ಆ ತಾಯಿಯ ಕೈಗೆ ಹಾಕಿದ್ದಾನೆ. ಸೀತಾದೇವಿಯು ಕೂಡ ಚೂಡಾಮಣಿಂ ದಿವ್ಯಂ, ದೇವಲೋಕದ ಮಣಿ ಅದು, ತಲೆಗೆ ಹಾಕುವಂಥ ಚೂಡಾಮಣಿ. ಯದ್ಯಪಿ 2 ಮಣಿ, ಒಂದು ಕೌಸ್ತುಭ ಮಣಿ, ಇನ್ನೊಂದು ಚೂಡಾಮಣಿ. ಕೌಸ್ತುಭ ಮಣಿಗೆ ಅಭಿಮಾನಿ ದೇವತೆ ಬ್ರಹ್ಮದೇವರು, ಚೂಡಾಮಣಿಗೆ ಅಭಿಮಾನಿ ದೇವತೆ ಪ್ರಾಣದೇವರು. ಈ 2 ಮಣಿಗಳನ್ನು ಜಗತ್ತಿನ ತಂದೆ ತಾಯಿಗಳಾದ ಲಕ್ಷ್ಮೀನಾರಾಯಣರು ತಾವು ಧಾರಣೆ ಮಾಡಿದ್ದಾರೆ. ಅದರಲ್ಲಿ ಸ್ವಯಂ ಭಗವಂತ ಕುತ್ತಿಗೆಯಲ್ಲಿ ಕೌಸ್ತುಭ ಮಣಿಯನ್ನು ಧಾರಣೆ ಮಾಡಿದರೆ, ಇನ್ನೊಂದು ಮಣಿ, ಆ ಮಣಿಯನ್ನು ಅದನ್ನು ತಲೆಯಲ್ಲಿ ಸೀತಾದೇವಿ ಮಹಾಲಕ್ಷ್ಮಿ ತಾನು ಧಾರಣೆ ಮಾಡಿದ್ದಾಳೆ, ಚೂಡಾಮಣಿ. ಆ ಚೂಡಾಮಣಿಯನ್ನು ಹನುಮಂತ ದೇವರ ಕೈಯಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಹನುಮಂತ ದೇವರು ಗೊತ್ತಿದ್ದು ಇಷ್ಟು ಹುಡುಕಾಡಿದ್ದು ಯಾಕೆ ಅಂದರೆ, ಅದು ಭಗವಂತನ ಸಹಚರ್ಯೆ, ಭಗವಂತ ಧರ್ಮ. ದೇವರ ಇಚ್ಛೆಗೆ ಬಂದದ್ದು ನಮ್ಮ ಇಚ್ಛೆಗೆ ಬರಬೇಕು, ದೇವರ ಇಚ್ಛೆಗೆ ಅನುಸಾರವಾಗಿ ನಾವು ನಡ್ಕೊಳ್ಬೇಕು. ಇದು ಭಾಗವತದ ಧರ್ಮ. ಈ ವಾಯುದೇವರು ಹನುಮಂತ ದೇವರನ್ನು ಬಿಟ್ಟರೆ ಉಳಿದೆಲ್ಲ ದೇವತೆಗಳಲ್ಲಿ ಈ ಒಂದು ಏಕಾಂತ ಭಕ್ತಿಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಬಾರಿ ರುದ್ರ, ಇಂದ್ರ, ಚಂದ್ರ, ಸೂರ್ಯ, ವಾಯು ಅಂದರೆ ದಿಕ್ಕಿಗೆ, ವಾಯುವ್ಯ ದಿಕ್ಕಿಗೆ ಅಭಿಮಾನಿಯಾದ ಕೋಣವಾಯು, ಅವರೆಲ್ಲ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ. ಆದರೆ ಎಂದೂ ಕೂಡ ಭಗವಂತನ ಇಚ್ಛೆಗೆ ವಿರುದ್ಧವಾಗಿ ನಡೆಯದ ಒಬ್ಬರೇ ಒಬ್ಬರು ಭಗವದ್ಭಕ್ತರು ಅಂದರೆ ಅದು ವಾಯುದೇವರು. ಅದಕ್ಕೆ ಅವರನ್ನು ಅವಿಚ್ಛಿನ್ನ ಭಕ್ತರು, ಏಕಾಂತ ಭಕ್ತರು ಅಂತೆಲ್ಲ ಆ ವಾಯುದೇವರನ್ನು ಕರೀತಾರೆ. ಹಾಗಾಗಿ ರಾಮ ಮನುಷ್ಯರನ್ನು ಅನುಸರಣೆ ಮಾಡ್ತಾ ತನ್ನ ಅವತಾರ ಕಾರ್ಯವನ್ನು ಪೂರ್ಣ ಮಾಡುವಂಥ ಸಂಕಲ್ಪ ಹಾಗೆ ನಡೀತಾ ಇದ್ದಾನೆ. ಹಾಗೆ ಜೀವೋತ್ತಮರಾದ ವಾಯುದೇವರು ಕೂಡ ರಾಮನ ಭಾವನೆಯನ್ನು ಬಲ್ಲವರಾಗಿ ಅವನ ಭಾವನೆಗೆ ಅನುಗುಣವಾಗಿ ವರ್ತನೆ ಮಾಡ್ತಾ ಇದ್ದಾರೆ. ಯದ್ಯಪಿ ಹನುಮಂತ ದೇವರು ಎಲ್ಲ ಕಡೆ ಹುಡುಕ್ತಾ ಇದ್ದಾರಂತೆ. ಯದ್ಯೇಪ್ಯೆ ತನ್ನ ಪಶ್ಯಂತಿ ನಿಶಾಚರಗಣಸ್ತುತೆ ದ್ಯುಲೋಕಚಾರಿಣ ಸರ್ವೇ ಪಶ್ಯಂತೃಷಯ ಏವ ಚ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್. ಎಲ್ಲ ಹನುಮಂತ ದೇವರು ಮಾಡುವ ಸಕಲ ಕಾರ್ಯವನ್ನು ಕೂಡ 3 ಬಗೆಯ ಜನ ನೋಡ್ತಾ ಇರ್ತಾರೆ. ದೇವ, ದಾನವ, ಮಾನವರು. ಹನುಮಂತ ದೇವರ ಕಾರ್ಯ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅರ್ಥ ಆಗಬೇಕು. ದೇವತೆಗಳು ಹನುಮಂತ ದೇವರ ಕಾರ್ಯ ನೋಡಿ ಆನಂದ ಪಡ್ತಿರ್ತಾರೆ. ದೈತ್ಯರು ಹನುಮಂತ ದೇವರ ಕಾರ್ಯ ನೋಡಿ ಇವ್ರನ್ನ ಜೀವೋತ್ತಮ ಅಂತ ಅಂತೀರಿ. ಯಾವ ಸೀಮೆ ಜೀವೋತ್ತಮರು? ಆ ಪಕ್ಷಿ ಹೇಳಿದೆ, ಅಶೋಕವನದಲ್ಲಿ ಇದೆ, ಶಿಂಶುಪ ವೃಕ್ಷದ ಕೆಳಗೆ ಸೀತಾಕೃತಿ ಇದ್ದಾಳೆ ಅಂತ ಹೇಳಿದ್ರೂ ಕೂಡ ಕಪಿ ಬುದ್ಧಿಯಿಂದ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ ಅಂದರೆ ಇವರು ಜೀವೋತ್ತಮರು ಹೇಗೆ? ಇವರು ಜೀವೋತ್ತಮರಲ್ಲ.
ಅನ್ನುವ ಭಾವನೆ ದೈತ್ಯರಿಗೆ ಬರಬೇಕು. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರವರಿಗೆ ಜ್ಞಾನ ಪ್ರದಾನ ಮಾಡುವ ವಾಯುದೇವರು ತಮ್ಮ ಒಂದೇ ಕಾರ್ಯದಿಂದ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಜ್ಞಾನವನ್ನು ಕೊಡ್ತಾರೆ. ಕೆಲವರಿಗೆ ಹನುಮಂತ ದೇವರು ಮಾಡೋದು ನಾಟಕ, ವಿಡಂಬನೆ. ತಿಳಿದು ತಿಳಿಯದ ಹಾಗಿದ್ದರೆ ಅದಕ್ಕೆ ನಾಟಕ ಅಂತಾರೆ. ನಿಂಗೆಲ್ಲ ಗೊತ್ತಿದೆ, ನಾಟಕ ಆಡ್ತಾ ಇದೆಯಾ ಅಂತಾರೆ ನೋಡಿ. ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರ ಹಾಗೆ ಇರೋದಿದೆಯಲ್ಲ, ಅದು ವಿಡಂಬನ. ಇನ್ನು ದೈತ್ಯರಿಗೆ ಮೋಹ ಉಂಟಾಗಬೇಕು. ಹನುಮಂತ ದೇವರು ಜೀವೋತ್ತಮರು ಅನ್ನುವ ಭಾವ ಅವರಿಗೆ ಬರಬಾರ್ದು, ಡೌಟ್ ಬರಬೇಕು, ಸಂಶಯ ಬಂದು ಅವರು ಹಾಳಾಗಬೇಕು. ಅದಕ್ಕಾಗಿ ಹನುಮಂತ ದೇವರು ಕಲಿಯೇ ಮೊದಲಾದ ದೈತ್ಯರು ತಾನು ಮಾಡುವ ಸಕಲ ಕಾರ್ಯವನ್ನು ನೋಡ್ತಾ ಇದ್ದಾರೆ ಅಂತ ತಿಳಿಯೋಕ್ಕೋಸ್ಕರವಾಗಿ ಅವರೆಲ್ಲರನ್ನ ವಂಚಿಸುವ ಸಲುವಾಗಿ ಮುಖ್ಯಪ್ರಾಣ ಅವತಾರೀಭೂತರಾದ ಹನುಮಂತ ದೇವರು ಹಾಗೆಲ್ಲ ಮಾಡಿದ್ದಾರೆ. ಇಷ್ಟೆಲ್ಲ ಪ್ರೋಗ್ರಾಮ್ ನಡೆದದ್ದು ರಾತ್ರಿ ಕಾಲದಲ್ಲಿ. ರಾಕ್ಷಸರು ರಾತ್ರಿ ಸಂಚಾರ ಮಾಡುವವರು. ಆದರೂ ಅವರಿಗೆಲ್ಲ ಹನುಮಂತ ದೇವರು ಮಾಡಿದ ಕಾರ್ಯ ಸರಿ ಕಾಣಲಿಲ್ಲ. ಯಾಕಂದರೆ ಮೊದಲೇ ರಾತ್ರಿ, ಅದರ ಮಧ್ಯದಲ್ಲಿ ಮದ್ಯಪಾನದಿಂದ ಮೈ ಮರೆತಿದ್ದಾರೆ ಈ ರಾಕ್ಷಸರು. ಯಾರು ಮದಭರಿತರಾಗಿರ್ತಾರೆ, ಅನ್ನಮದ, ಅರ್ಥಮದ, ವೈಭವದ ಮದ ಇವೆಲ್ಲ ಇರುತ್ತೆ, ಅವರಿಗೆ ದೇವರ ಮಹಿಮೆ ಹಿಡಿಸಲ್ಲ, ಆಗಲ್ಲ, ತಿಳಿಯಕ್ಕಾಗಲ್ಲ. ದೈತ್ಯರಿಗೆ ಆ ಪಾನದ ಮದ. ಹನುಮಂತ ದೇವರು ಕಣ್ಣು ಮುಂದೆನೇ ಓಡಾಡ್ತಿದ್ರು, ಜೀವೋತ್ತಮರು ಇವರು ಅನ್ನುವ ಭಾವ ಅವರಿಗೆ ಬರಲಿಲ್ಲ. ಅವರು ಯಾವುದನ್ನು ಕಾಣ್ತಾ ಇಲ್ಲ. ಆದರೆ ಅಂತರಿಕ್ಷದಲ್ಲಿ ಸಂಚಾರ ಮಾಡುವ ದೇವತೆಗಳು ಅವರು ಕಣ್ಣೇ ಮುಚ್ಚೋಲ್ಲ. ಯಾಕೆ? ಅನಿಮಿಷರು, ರೆಪ್ಪೇ ಇಲ್ಲ ಅವರಿಗೆ. ಋಷಿಗಳು, ಜ್ಞಾನಿಗಳು ಅವರೆಲ್ಲ ನೋಡ್ತಾ ಇದ್ದಾರೆ. ಆದಿತ್ಯ, ಇಂದ್ರದೇವರು, ಎಲ್ಲ ಅಷ್ಟದಿಕ್ಪಾಲಕರು ಸಾಕ್ಷಿ ದೇವತೆಗಳು, ಕರ್ಮ ಸಾಕ್ಷಿಗಳಾದ ದೇವತೆಗಳು ಕೂಡ ಈ ಮಾಡುವ ಹನುಮಂತನ ಎಲ್ಲ ಕಾರ್ಯವನ್ನು ನೋಡ್ತಾ ಇದ್ದಾರೆ. ಅವರಿಗೆಲ್ಲ ಗೊತ್ತು, ಹನುಮಂತ ದೇವರು ಸರ್ವಜ್ಞರು, ಅವರು ಭಗವಂತನನ್ನು ಚೆನ್ನಾಗಿ ತಿಳಿದವರು.